ನಾನು ಅಲೋಕ್ ಅವ್ರನ್ನ 20 ವರ್ಷದಿಂದ ನೋಡ್ತಾ ಇದ್ದೀನಿ. ಚಿಕ್ಕ ವಯಸ್ಸಿಂದನೂ ನಾನು ಮನೇಲಿ ಒಡನಾಟ ಇದೆ. ಇವತ್ತು ಇಲ್ಲಿವರೆಗೂ ನಾನು ಅಲೋಕ್ ನೋಡ್ಕೊಂಡ್ಬಂದ್ರಿ. ಸರಳ ವ್ಯಕ್ತಿ, ಸರಳ ಸಜ್ಜನಿಕೆ ಹೆಸರಾದಂತ ಒಬ್ಬ ವ್ಯಕ್ತಿ ಅಂದ್ರೆ ನಮ್ಮ ಅಲೋಕ್. ಎಲ್ಲಾರ ಜೊತೆ ಸರಳವಾಗಿ ಬೆರೀತಾರೆ, ಅವ್ರು ವಿಶ್ವಾಸ ಗಳಿಸ್ಕೊಂತಾರೆ. ಆಮೇಲೆ ಅವರು ವಿದ್ಯಾಭ್ಯಾಸದಲ್ಲೂ ಅಷ್ಟೇ ಉನ್ನತವಾದ ವಿದ್ಯಾಭ್ಯಾಸ ಮಾಡೋರೆ. ಎಲ್ಲಾರ ಜೊತೆ ಸರಳವಾಗಿ ಬೆರೆತು ಎಲ್ಲಾರ ಜೊತೆನೂ ಒಂದು ನಾಯಕತ್ವದ ಗುಣ ಅವರಲ್ಲಿ ಇದೆ. ತಂದೆ ಅಂತಾನೆ ಮಗನು ನಮ್ಗೆಲ್ಲಾ ಕಾರ್ಯಕರ್ತರ ಜೊತೆ ಬೆರೀತಾರೆ. ಎಲ್ಲಾ ಕಾರ್ಯಕರ್ತರ ಕಷ್ಟ ಸುಖಗಳಿಗೆ ಭಾಗಿಯಾಗ್ತಾರೆ. ಮುಂದಿನ ನಾಯಕತ್ವದ ಗುಣ ಅವ್ರಿಗೆ ಇದೆ, ಭಗವಂತ ಕೊಟ್ಟಿದ್ದಾನೆ. ಅದು ಹೇಳಕ್ಕಾಗಲ್ಲ ಸರ್, ಅವಕಾಶ ಕೊಡ್ಬೇಕು ಸರ್. ನಾವೇ ಕೇಳ್ತೀವಿ ಸರ್, ಅವಕಾಶ ಕೊಡ್ಲಿ ಸರ್, ಮುಂದೆ ಬೆಳಿಲಿ ಸರ್. ಇಂಥ ಯುವಕರು ಬೆಳಿಬೇಕು ಸರ್. ಇವ್ರಿಗೆ ಇವ್ರ ಮನ್ಸಲ್ಲಿ ಯಾವಾಗೂ ಏನಾದ್ರೂ ನಾವು ಸೇವೆ ಮಾಡ್ಬೇಕು, ಜನಗಳಿಗೆ ಏನಾನ ಮಾಡ್ಬೇಕು, ಆ ಕಾತರ ಅವ್ರ ಮನಸ್ಸು ಕಾತರ್ತದೆ ಸರ್. ಯಾರ ಜನಗಳಿಗೆ ಏನಾದ್ರು ಒಳ್ಳೇದ್ ಮಾಡ್ಬೇಕು, ಕೆಲಸಗಳ ಮಾಡ್ಬೇಕು, ಕಾರ್ಯಗಳು ಮಾಡ್ಬೇಕು ಅಂತ ಹೇಳಿ ಇಂಥವ್ರು ರಾಜಕೀಯಕ್ಕಾಗ್ಲಿ ಬರ್ಬೇಕು ಸರ್. ಈಗ ಏನೇ ಒಂದು ಸೇವೆ ಮಾಡ್ತಾರೆ ಸರ್, ರಾಜಕೀಯದಲ್ಲಿ ಬಂದು ಮಾಡ್ಲಿ ಸರ್. ಅಲ್ಲೂ ಹೆಸರು ಮಾಡ್ತಾರೆ, ಇಲ್ಲೂ ಹೆಸರು ಮಾಡ್ಲಿ ಸರ್. ಮುಂದಿನ ಭವಿಷ್ಯ ಇದೆ ಸರ್ ಇವ್ರಿಗೆ.